ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಿ ಕೆ ಆ್ಯಂಡ್ ಟ್ರೇಡರ್. ಇವತ್ತು ಡೇ 5 ಅನ್ಕೊತೀನಿ. ಆ್ಯಕ್ಚುಲಿ ಇವತ್ತು ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಬೆಳಗ್ಗೆನೇ ಶೇರ್ ಮಾಡಿದ್ದೀನಿ. ಯಾವ್ಯಾವ ಸ್ಟಾಕ್ಸ್ನ ಪಿಕ್ ಮಾಡಿ ಆಲ್ಮೋಸ್ಟ್ 4 to 5 ಸ್ಟಾಕ್ಸ್ನ ಶೇರ್ ಮಾಡಿದ್ದೀನಿ. 9:28ಗೆ HDFC ಬ್ಯಾಂಕ್, ದೆನ್ 9:30ಗೆ ಪ್ರೆಸಿಸ್ಟೆಂಟ್, ದೆನ್ ಟಾಟಾ ಕನ್ಸ್ಯೂಮರ್, ಟಾಟಾ ಮೋಟಾರ್ಸ್, ಕೋಫೋರ್ಸ್. ಆಲ್ಮೋಸ್ಟ್ 5 ಸ್ಟಾಕ್ಸ್ನ ಇಂಟ್ರಾಡೇಗೆ ಶೇರ್ ಮಾಡಿದ್ದೆ. ಅದರಲ್ಲಿ ಆಲ್ಮೋಸ್ಟ್ ಇವಾಗ 10:15 ಆಗಿದೆ ಟೈಮು. ಅಷ್ಟರಲ್ಲಿ HDFC ನಾನು ಏನು ಶೇರ್ ಮಾಡಿದ್ದೆ, HDFC ಬ್ಯಾಂಕು ಎಂಟ್ರಿ ಪಾಯಿಂಟ್ ಟ್ರಿಗರ್ ಆಗಿ ಆಲ್ಮೋಸ್ಟ್ ಪ್ರಾಫಿಟಲ್ಲೇ ರನ್ನಿಂಗ್ ಇದೆ. ಬಟ್ ಇನ್ನು ಟಾರ್ಗೆಟ್ ಹಿಟ್ ಆಗಿಲ್ಲ. ನನ್ನ ಪ್ರಕಾರ ಟಾರ್ಗೆಟ್ ಹಿಟ್ ಆಗುತ್ತೆ. ಮೇ ಬಿ ಇಫ್ ಇನ್ ಕೇಸ್ ಕಾಸ್ಟ್ ಟು ಕಾಸ್ಟಲ್ಲಿ ಕೂಡ ಲೀವ್ ಆಗ್ಬೋದು, ಏಕೆಂದರೆ ಆಲ್ಮೋಸ್ಟ್ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗಿದೆ. ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 10:30 ಒಳಗಡೆ ಆಲ್ಮೋಸ್ಟ್ ಎಲ್ಲ ಪ್ರಾಫಿಟ್ ಆಗೋ ಥರನೇ ನಾನು ಸ್ಟಾಕ್ಸ್ನ ಶೇರ್ ಮಾಡ್ತೀನಿ. ನೀವು ಯಾಕಂದರೆ ಪ್ರೀವಿಯಸ್ ವೀಡಿಯೋಸ್ನು ನೋಡ್ಬೋದು. ನಾನು ಎಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ನೋಡಿ. ಅಪ್ಡೇಟು ಅಷ್ಟೇ ಬಿಫೋರ್ 10:30 ಒಳಗಡೆ ಅಪ್ಡೇಟ್ ಕೊಡ್ತೀನಿ. ಯಾಕಂದರೆ ನಂದು ಏನೇನು ಟಾರ್ಗೆಟ್ ಇದೆ, ಏನೇನು ಸ್ಟಾಪ್ ಲಾಸ್ ಇದೆಯೋ ಅದೆಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಬಿಫೋರ್ 10:30 ಒಳಗಡೆ ಎಲ್ಲ ಟಾರ್ಗೆಟ್, ದೆನ್ ಸ್ಟಾಪ್ ಲಾಸ್, ಇಫ್ ಇನ್ ಕೇಸ್ ಸ್ಟಾಪ್ ಲಾಸ್ ಇದೆ ಅದು ಕೂಡ ಹಿಟ್ ಆಗೋಗುತ್ತೆ. ನೀವು ಡೇ ಫುಲ್ಲು ವೆಯ್ಟ್ ಮಾಡೋ ನೆಸಿಟಿ ಇರೋದಿಲ್ಲ. ಇದು ಒಂದು HDFC ಬ್ಯಾಂಕ್ ಶೇರ್ ಮಾಡಿದ್ದು. ಇದು ಇವಾಗ ಇನ್ನು ಆಲ್ಮೋಸ್ಟ್ ಪ್ರಾಫಿಟ್ ಎಲ್ಲ ರನ್ನಿಂಗ್ ಇದೆ. ದೆನ್ ಪ್ರೆಸಿಸ್ಟೆಂಟ್ ಬರೋದಾದರೆ ಟಾರ್ಗೆಟ್ ಏನಿತ್ತು, ಟಾರ್ಗೆಟ್ ಹಿಟ್ ಆಗಿ ಇನ್ನು ಅಂದರೆ ಮೋರ್ ದೆನ್ ಇನ್ನು ಟಾರ್ಗೆಟ್ ಅಂದರೆ ನಮ್ದು ಏನು ಟಾರ್ಗೆಟ್ ಇದೆ ಹಿಟ್ಟಾಗಿ ನಾವು ಪ್ರಾಫಿಟಲ್ಲೇ ರನ್ನಿಂಗ್ ಇದೆ. ಬೇಕಾದ್ರೆ ಹೋಲ್ಡ್ ಕೂಡ ಮಾಡ್ಬೋದು, ಇಲ್ಲ ಟಾರ್ಗೆಟ್ಗಳಲ್ಲಿ ನೀವು ಎಕ್ಸಿಟ್ ಕೂಡ ಆಗ್ಬೋದಿತ್ತು. ಇದು ಆಲ್ಮೋಸ್ಟ್ 1:5 ನಿಮಗೆ ರೇಷಿಯೋದಲ್ಲಿ ನಾನು ಕೊಟ್ಟಿದ್ದು. ಇದು ಎಂಟ್ರಿ ಮತ್ತು ಸ್ಟಾಪ್ ಲಾಸು ನಾನು ಕೊಟ್ಟಿದ್ದು, ಅದನ್ನು ತೋರಿಸ್ತೀನಿ ನಿಮಗೆ ಟೆಲಿಗ್ರಾಮಲ್ಲಿ ಏನು ಶೇರ್ ಮಾಡಿದ್ದೆ ಅಂತ ನೋಡಿ. ಇದು ನಾನು ಮಾರ್ನಿಂಗು ಎಂಟ್ರಿ ಪಾಯಿಂಟ್ ಕೊಟ್ಟಿದ್ದು, ಈ ಥರ ಎಂಟ್ರಿ ಪಾಯಿಂಟ್ ಕೊಟ್ಟಿದ್ದೆ. ಎಕ್ಸಿಟ್ ಬಂದು ನೀವು ಸೇಮ್ ಎಂಟ್ರಿ ಪಾಯಿಂಟ್ ಕೊಟ್ಟಿದ್ದೆ, ಸ್ಟಾಪ್ ಲಾಸ್ ಕೊಟ್ಟಿದ್ದೆ. ಈಗ ಅದೇ ನಿಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಡೈರೆಕ್ಟ್ ಟಾರ್ಗೆಟ್ ಹಿಟ್ ಆಗಿದೆ ಬಿಫೋರ್ ಅಂದರೆ ಆಲ್ಮೋಸ್ಟ್ 30 ಮಿನಿಟ್ಸ್ ಒಳಗಡೆ. ಅದು ನಾನು ಟೆಲಿಗ್ರಾಮಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ. ಓನ್ಲಿ ಫ್ಯೂ ಪಾಯಿಂಟ್ಸ್ ಲೆಫ್ಟ್ ಫಾರ್ ಟಾರ್ಗೆಟ್ ಡನ್ ವಿತಿನ್ 30 ಮಿನಿಟ್ಸ್, ಅಂದರೆ ಟಾರ್ಗೆಟ್ ಹಿಟ್ ಆಯ್ತು ನಂದು ಆಲ್ರೆಡಿ. ದೆನ್ ಟಾಟಾ ಮೋಟಾರ್ಸ್ ಬರೋದಾದರೆ ಎಂಟ್ರಿ ಪಾಯಿಂಟು, ಬಟ್ ಸ್ಟಾಪ್ ಲಾಸ್ ಇನ್ನೂ ಹಿಟ್ ಆಗಿಲ್ಲ. ಮೇ ಬಿ ಸಮ್ ಆಫ್ ದ ಲಾಸಲ್ಲಿ ನೀವು ಎಕ್ಸಿಟ್ ಕೂಡ ಆಗ್ಬೋದು ಇಫ್ ಇನ್ ಕೇಸ್ ತೊಗೊಂಡಿದ್ರೆ. ಇಲ್ಲಾಂದ್ರೆ ಈ ಥರ ಆಲ್ಮೋಸ್ಟ್ 10:30 ಒಳಗಡೆ ನಂದು ಏನಿದೆಯೋ ಅದನ್ನೆಲ್ಲ 10:30 ಒಳಗಡೆ ಎಕ್ಸಿಟ್ ಆಗ್ತೀನಿ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಇದು ತುಂಬ ಈಸಿ ಆಗುತ್ತೆ. 11 o'clock ಕೆಲಸ ಸ್ಟಾರ್ಟ್ ಮಾಡೋರಿಗೆ ಟೈಮ್ ಹತ್ರ ಜಾಸ್ತಿ ಇಲ್ಲ. ಇಮಿಡಿಯೇಟ್ ಸ್ಟಾಕ್ನ ನಾನು ಸೆಲೆಕ್ಟ್ ಮಾಡೋದಕ್ಕೂ ನನಗೆ ಐಡಿಯಾ ಇಲ್ಲ ಅಂತ ಅನ್ನೋರು ನನ್ನ ಟೆಲಿಗ್ರಾಮ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಜಾಯಿನ್ ಆಗಿ ನಾನು ನಿಮಗೆ ಸ್ಟಾಕ್ ಲಿಸ್ಟ್ನ ಶೇರ್ ಮಾಡಿ ಎಂಟ್ರಿ ಪಾಯಿಂಟು, ಎಕ್ಸಿಟ್ ಪಾಯಿಂಟು, ಸ್ಟಾಪ್ ಲಾಸು 3 ಕೊಡ್ತೀನಿ. ಇದರಿಂದ ನೀವು ಈಸಿಯಾಗಿ ಎವ್ರಿ ಡೇ ಟ್ರೇಡ್ ಮಾಡ್ಬೋದು. ದೆನ್ ಟಾಟಾ ಕನ್ಸ್ಯೂಮರ್ ಕೊಟ್ಟಿದ್ದೆ. ಟಾಟಾ ಕನ್ಸ್ಯೂಮರ್ ಎಂಟ್ರಿ ಇಲ್ಲಿ ಕೊಟ್ಟಿದ್ದೆ, ಬಟ್ ನಂದು ಅದನ್ನು ಎಂಟ್ರಿ ಅದು ನೋಡಿ ಈ ರೇಂಜಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೆ, ಬಟ್ ಎಂಟ್ರಿ ನಾನು ಟ್ರಿಗರೇ ಆಗಲಿಲ್ಲ. ಅದರಿಂದ ಟಾಟಾ ಕನ್ಸ್ಯೂಮರು ಎಂಟ್ರಿ ತೊಗೊಳೋದಕ್ಕಾಗಿಲ್ಲ. ದೆನ್ ನಾನು ಮೇಜರ್ ತಪ್ಪು ಮಾಡಿದ್ದೇನೆಂದರೆ, ನನಗೆ ಇಲ್ಲಿ ಬೇಜಾರಾಗ್ತಿರೋದಂದರೆ ಕೋಫೋರ್ಜು. ನನ್ನ ಏನು ಒಂದು ಜಡ್ಜ್ಮೆಂಟ್ ಇತ್ತು ಅದು ತಪ್ಪಾಯಿತು. ನಾನು ಏನು ಯಾವ ಪ್ರೆಡಿಕ್ಟ್ ಮಾಡಿದ್ನೋ ಅದು ರಾಂಗ್ ಆಯಿತು. ಆ್ಯಕ್ಚುಲಿ ನಾನಿಲ್ಲಿ ಒಂದು ಮೇಜರ್ ಸಪೋರ್ಟ್ ಇತ್ತು, ಸಪೋರ್ಟ್ ಟಚ್ ಆಗಿ ನನ್ನ ಮೇಲೆ ಹೋಗುತ್ತೆ ಅಂದ್ಕೊಂಡೆ, ಬಟ್ ಸಪೋರ್ಟ್ ಬ್ರೇಕ್ ಆಯಿತು. ಸಪೋರ್ಟ್ ಬ್ರೇಕ್ ಆಗಿ ಇದೇ ಇವಾಗ ಏನು ಶೇರ್ ಮಾಡಿದ್ದೀನೋ ಅದನ್ನೇ ನಾನು ಸೆಲ್ ಮಾಡೋದಕ್ಕೆ ಶೇರ್ ಮಾಡಬೇಕಿತ್ತು. ಆಲ್ಮೋಸ್ಟ್ ನಿಮಗೆ ಟಾರ್ಗೆಟ್ ಇದರಲ್ಲಿ ಕೂಡ ಹಿಟ್ಟಾಗ್ತಿತ್ತು. ಕೋಫೋರ್ಸ್ ಮಾತ್ರ ನನ್ನ ಅನಾಲಿಸಿಸ್ ತಪ್ಪಾಗಿದೆ. ಅದು ಬಿಟ್ಟರೆ ಇನ್ನು ಪ್ರೆಸಿಸ್ಟೆನ್ಸಲ್ಲಿ ಟಾರ್ಗೆಟ್ ಹಿಟ್ಟಾಗಿದೆ. HDFC ಬ್ಯಾಂಕು ಆಲ್ಮೋಸ್ಟ್ ಪ್ರಾಫಿಟಲ್ಲೇ ಇದೆ. ಟಾಟಾ ಮೋಟಾರ್ಸು ಇನ್ ರೇಂಜಲ್ಲೇ ರನ್ ಆಗ್ತಾ ಇದೆ. ದೆನ್ ಟಾಟಾ ಕನ್ಸ್ಯೂಮರ್ಸು ಟ್ರಿಗರೇ ಆಗಿಲ್ಲ. ಕೋಫೋರ್ಸ್ ಕೂಡ ಟ್ರಿಗರ್ ಆಗಿಲ್ಲ, ಯಾಕಂದರೆ ನಾನು ಬೈ ಕೊಟ್ಟಿರೋದ್ರಿಂದ ಇದು ಆಲ್ಮೋಸ್ಟ್ ನನ್ನ ಅಗೇನೆಸ್ಟ್ ಇದ್ದರೆ ನನ್ನ ಎಂಟ್ರಿ ಪಾಯಿಂಟು ಕೂಡ ಟ್ರಿಗರ್ ಆಗಿಲ್ಲ. ಇದಿಷ್ಟು ನಾನು ಇವತ್ತಿನ ಸ್ಟಾಕ್ಸ್ ಫಾರ್ ಇಂಟ್ರಾಡೇನ ಶೇರ್ ಮಾಡಿದ್ದು. ನೀವು ಇಂಟ್ರಾಡೇಗೆ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಸೆಲೆಕ್ಟ್ ಮಾಡೋಕ್ಕೆ ನನಗೆ ಗೊತ್ತಾಗ್ತಿಲ್ಲ ಅಂತಂದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಕೊಟ್ಟಿದ್ದೀನಿ. ಅದ್ರ ಥ್ರೂ ನೀವು ಜಾಯ್ನ್ ಆಗಿ ಎವ್ರಿ ಡೇ ನೀವು ಸ್ಟಾಕ್ನ ವಿತೌಟ್ ಸೆಲೆಕ್ಟ್ ಮಾಡಿದೆ ಈಸಿಯಾಗಿ ಬಿಫೋರ್ 10:30 ಒಳಗಡೆ ನೀವು ಕ್ಲೋಸ್ ಡೇನ ಪ್ರಾಫಿಟ್ ಆರ್ ಏನಿದೆಯೋ ಅದರಲ್ಲಿ ನಾನು ಅದನ್ನು ಕೂಡ ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ 5 ಸ್ಟಾಕ್ನ ಶೇರ್ ಮಾಡ್ತೀನಿ. ಅದರಲ್ಲಿ ನೀವು ಎಂಟ್ರಿ ಯಾವ ಸಿಗುತ್ತೋ ಅದು ಎಂಟ್ರಿ ತೊಗೊಂಡು ಈಸಿಯಾಗಿ ಸ್ಟಾಪ್ ಲಾಸ್ನ ಟ್ರಿಗರ್ ಮಾಡಿ ಸ್ಟಾಪ್ ಲಾಸ್ ಕೊಟ್ಕೊಂಡು ಆಲ್ಮೋಸ್ಟ್ 10 to 10:30ವರೆಗೂ ವೆಯ್ಟ್ ಮಾಡ್ಬೋದು. ಏಕೆಂದರೆ ನನ್ನ ಆಲ್ಮೋಸ್ಟ್ ನೀವು ನೋಡಿ ಟೆಲಿಗ್ರಾಮ್ ಚಾನಲಲ್ಲಿ ವಿಸಿಟ್ ಮಾಡಿ ನೋಡಿ, ನಾನು ಕೊಟ್ಟಿರೋ ಎಂಟ್ರಿ ಪಾಯಿಂಟ್ ಎಲ್ಲ ಎವ್ರಿ ಡೇ ಯಾವ್ದಾದ್ರು ಕೊಡ್ತೀನೋ ಅದೆಲ್ಲ ಬಿಫೋರ್ 10:30 ಒಳಗಡೆ ನಾನು ಅಪ್ಡೇಟ್ ಕೊಟ್ಬಿಡ್ತೀನಿ. ಯಾಕೆಂದರೆ ಟಾರ್ಗೆಟ್ ಎಲ್ಲ ಆಲ್ಮೋಸ್ಟ್ ಬಿಫೋರ್ 10:30 ಒಳಗಡೆ ನನ್ನ ಟಾರ್ಗೆಟು ಅಚೀವ್ ಆಗುತ್ತೆ ನಾನು ಕೊಡೋದು. ಯಾಕಂದರೆ ನಾನು ಸೆಲೆಕ್ಟ್ ಮಾಡೋ ಸ್ಟಾಕ್ಸು ಬಿಗ್ ಪ್ಲೇಯರ್ಸ್ ಎಲ್ಲಿ ಬೈ ಮಾಡ್ತಾರೆ ಅಂಥ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ತೀನಿ.
ಅದ್ರ ಬಗ್ಗೆ ನಿಮಗೆ ಸ್ಟಾಕ್ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ವಿಡಿಯೋ ಏನಾದರೂ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಬೇಕು ಅಂತ ನಾನು ಅದನ್ನು ಕೂಡ ಇನ್ ಕಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಕೋಫೋರ್ಸ್ ಮಾತ್ರ ನನಗೆ ಸ್ವಲ್ಪ ಬೇಜಾರಾಗಿದೆ, ಯಾಕಂದರೆ ನನ್ನ ಅನಾಲಿಸಿಸ್ ಒಂದು ತಪ್ಪಾಯಿತು. ಅದರಿಂದ ಇದರಲ್ಲಿ ಒಂದು ಒಳ್ಳೆ ಟಾರ್ಗೆಟೆಡ್ ಪ್ರಾಫಿಟ್ ಮಿಸ್ ಆಯಿತು. ಅದು ಬಿಟ್ಟರೆ ಇನ್ಯಾವುದು ಪ್ರಾಬ್ಲಮ್ ಏನಿಲ್ಲ, ಈಸಿಯಾಗೆಲ್ಲ ಟಾರ್ಗೆಟ್ ಅಚೀವ್ ಆಗಿದೆ. ಟಾಟಾ ಮೋಟರ್ಸು ರೆಸಿಸ್ಟೆನ್ಸು, ದೆನ್ ಟಾಟಾ ಮೋಟರ್ಸು ನೋಡಿ ಅಂದರೆ ಪ್ರಾಫಿಟ್ ಅಲ್ಲೇ ರನ್ನಿಂಗ್ ಇದೆ, ಇದು ಮೇ ಬಿ ಹೋಗಬಹುದು ಮೇಲ್ಗಡೆ. ದೆನ್ ಟಾಟಾ ಕನ್ಸ್ಯೂಮರ್ಸ್ ಟಾರ್ಗೆಟ್ ಇಟ್ಟಾಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೀವು ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.